ಸಿದ್ದರಾಮಯ್ಯನವರು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋ ಅಗತ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪ್ರೆಸೆಂಟ್ ಸಿಚುವೇಶನ್ ಇದನ್ನ ನಿಮ್ಮ ನೋಡ್ರಿ, ಸಿದ್ದರಾಮಯ್ಯನವರು ಒಬ್ಬ ಅನುಭವಿ ರಾಜಕಾರಣಿ. ಸುಮ್ಮನೆ ಇವೆಲ್ಲ ದೇಶ ಇದ್ರೆ ನಾವ್ಯಾರು ದೇಶಕ್ಕಿಂತ ದೊಡ್ಡವರಲ್ಲ. ಖರ್ಗೆ ಸಾಹೇಬ್ರಂತವರೇನೆ ಯಾವ ರೀತಿ ಹೇಳಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅವರು ಇಷ್ಟೊಂದು ನನಗೆ ನಿರೀಕ್ಷೆ ಇರಲಿಲ್ಲ. ಇದು ಸಿದ್ದರಾಮಯ್ಯನವ್ರು ಮಾತಾಡಿದ್ದಾರೆ, ಇನ್ನೊಬ್ರು ಮಾತಾಡಿದ್ದಾರೆ ಗೊತ್ತಿಲ್ಲ ನನಗೆ. ಅನಾವಶ್ಯಕವಾಗಿ ದೇಶಕ್ಕೆ, ದೇಶದ ಮಂಡಿಗೆ, ಭಾರತ ಮಾತೆಗೆ ನಾವು ಅಪಚಾರ ಮಾಡ್ತಕ್ಕಂಥದ್ದು, ನಾವು ಎಷ್ಟೇ ದೊಡ್ಡವರಾದರೂ ಭಾರತ ಮಾತೆ ಸಹಿಸೋದಿಲ್ಲ. ದಯವಿಟ್ಟು ತಾವು ಅದನ್ನು ಯಾವ ಒಂದು ಇದರೊಳಗೆ ಹೇಳಿದ್ದಾರೋ ಗೊತ್ತಿಲ್ಲ, ಅದರ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲದನ್ನೆಲ್ಲ ಮಾಡಿ ತಾವು ಇನ್ಯಾವುದೋ ಇತಿಹಾಸಕ್ಕೆ ಹೋಗಬೇಕಾದ ಅವಶ್ಯಕತೆಯೂ ಇಲ್ಲ. ಸಿದ್ದರಾಮಯ್ಯನವರಾಗಿದ್ದರೆ ಒಳ್ಳೆಯದು. ನಾವು ಸಿದ್ದರಾಮಯ್ಯನವರಾಗಿರೋದಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ನಮಗೆ ಬೇರೆಯವರಂಗೆ ಅದು ಇದು ಭಾಷೆಗಳು ಗೊತ್ತಿಲ್ಲ. ಸಿದ್ದರಾಮಯ್ಯನವರಂಥವರು ದೇಶಕ್ಕಿಂತ ಯಾರೂ ನಾವು ದೊಡ್ಡವರಿಲ್ಲ. ಭಾರತ ದೇಶ, ಭಾರತೀಯರು. ಈ ದೇಶದ ಇತಿಹಾಸ, ಈ ದೇಶದ ನಡೆದು ಬಂದ ದಾರಿ ಯಾವ ರೀತಿ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಮತ್ತೊಮ್ಮೆ ಅವರು ಈ ರೀತಿಯಾದ ಭಾಷೆಗಳನ್ನು ಉಪಯೋಗ ಮಾಡೋದ್ರಿಂದ ಅಭದ್ರತೆಯ ವ್ಯವಸ್ಥೆಗೆ ನಾವು ಕೂಡ ಎಷ್ಟು ಮಟ್ಟಿಗೆ ಉತ್ತರ ಕೊಡಬೇಕಾಗ್ತದೆ ಅನ್ನೋದನ್ನ ಚಿಂತನೆ ಮಾಡಬೇಕು. ನೋಡ್ರಿ, ಒಂದು ನಿಮಿಷ ತಾಡ್ರಿ. ಯಾವ ಸಂತೋಷ್ ಲಾಡೋ, ಸಿದ್ದರಾಮಯ್ಯನವರು ಎಲ್ಲವೂ ಕೂಡ ನಿಜ. ಇಷ್ಟೊಂದು ಯಾವುದೋ ಒಂದೊಂದು ಸಾರಿ ಅನಿವಾರ್ಯವಾಗಿ ಕೆಲವಾರು ವಿಚಾರಗಳಲ್ಲಿ ಆಗ್ತದೆ. ಅದಕ್ಕೆ ಹೊಣೆಗಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶ ರೀ. ಯಾರಾದರೂ ಬಂದು ಬಟ್ಟೆ ಬಿಚ್ಚಿಸಿ ನೀನು ಯಾರು ನೋಡು ಅಂತ ಅಂದ್ಬಿಟ್ಟು ಯಾರು ಅಂತ ನೋಡಿ ಹೊಡಿತಾರೆ ಅಂತಂದರೆ ಇದಕ್ಕಿಂತ ಏನ್ರಿ ನಮಗೆ ದೊಡ್ಡದು? ಯಾವ್ಯಾವುದಕ್ಕೆ ಏನೇನೋ ನೆಪ ಮಾಡಿಕೊಡೋದು ಬೇಡ. ದೇಶಕ್ಕಿಂತ ನಾವ್ಯಾರೂ ದೊಡ್ಡವರಲ್ಲ. ದಯವಿಟ್ಟು ಈ ದೇಶದಲ್ಲಿ ನಾವೆಲ್ಲ ಬದುಕಬೇಕು, ಬಾಳಬೇಕು, ಮುಂದಿನ ಪೀಳಿಗೆ ಅದೇ ರೀತಿ ಇರಬೇಕು ಅಂದಾಗ ನಮ್ಮ ಭಾವನೆಗಳು, ನಮ್ಮ ನಡವಳಿಕೆಗಳು ನಾವೇನೋ ಆಗ್ಬೋದು. ಈಗಾಗಲೇ ಅಮಿತ್ ಶಾ ಅವರು, ನಮ್ಮ ಗೃಹ ಮಂತ್ರಿಗಳು, ಸನ್ಮಾನ್ಯ ನಮ್ಮ ನಾಯಕರು ಈಗಾಗಲೇ ಅದನ್ನು ಸ್ವಲ್ಪ ಲೋಪ ಆಗಿದೆ ಅನ್ನೋದನ್ನು ಅವರೇ ಸ್ವತಃ ಭಾರತ ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿ ಇರೋರೇ ಒಪ್ಕೊಂಡಿರುವಾಗ ಅದನ್ನು ಬಿಟ್ಟು ಇಂಥ ಕ್ಷುಲ್ಲಕವಾದ ಭಾಷೆಗಳನ್ನು ಮಾಡಿ ಜನರಲ್ಲಿ ಒಂದು ರೀತಿ ಕ್ರೋಧ ಬರೋದಕ್ಕೆ ಅವಕಾಶ ಮಾಡೋದು ಒಳ್ಳೆಯದಲ್ಲ. ಪಹಲ್ಗಾಮ್ದು ಈಗಾಗಲೇ ತುಂಬ ಎತ್ತರದಲ್ಲಿ ಯಾವ ರೀತಿ ದೇಶಕ್ಕಿಂತ ದೊಡ್ಡವ್ರು ನಾವು ಯಾರೂ ಅಲ್ಲ. ದೇಶ ಇದ್ದರೆ ಮಾತ್ರ ನಾವು, ದೇಶ ಇಲ್ಲ ಅಂದರೆ ನಾವು ಯಾರೂ ಇರೋಕ್ಕಾಗೋದಿಲ್ಲ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ನನಗನ್ನಿಸ್ತದೆ ಒಂದು ಲಾಜಿಕಲ್ ಎಂಡಿಗೆ ತರ್ತಕ್ಕಂಥ ಕೆಲಸ ಮಾಡಿ ದೇಶದ ಸ್ಥಿರತೆ, ದೇಶದ ಅಭ್ಯುದಯ, ದೇಶದ ಒಗ್ಗಟ್ಟು, ಎಂಥ ಸಂದರ್ಭದಲ್ಲೂ ಕೂಡ ಭಾರತೀಯರು ಇಂಥ ಕೆಟ್ಟ ವ್ಯವಸ್ಥೆಗಳು ಬಂದಾಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ತಕ್ಕಂಥದಕ್ಕೆ ಭಾರತೀಯರ ಒಂದು ದೊಡ್ಡತನವನ್ನು ಪ್ರದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮನ್ನು ನಾಯಕರಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಆಗ್ತಾ ಇದೆ. ಕೆಲವಾರು ವಿಚಾರಗಳನ್ನು ಅವ್ರು ಇಷ್ಟು ಹೇಳಿದ್ರು. ತಪ್ಪು ಮಾಡಿದ್ದು ಯಾರು, ತಪ್ಪುವಾದವನು, ತಪ್ಪು ಮಾಡಿರ್ತಕ್ಕಂಥವ್ರಿಗೆ ಶಿಕ್ಷೆ ಆಗಲೇಬೇಕಾಯ್ತದೆ. ಆ ಶಿಕ್ಷೆಗೆ ಯಾವ ರೀತಿ ಅವರು ಗುರಿ ಆಗ್ತಾರೆ ಅನ್ನೋದನ್ನು ಕೂಡ ಮಾರ್ಮಿಕವಾಗಿ ಹೇಳ್ತಕ್ಕಂಥ ಕೆಲಸಗಳು ಮಾಡಿ ಆಗ್ತಾ ಇಲ್ಲ. ಭಾರತದ ಸರ್ವಾಂಗೀಣ ಅಭಿವೃದ್ಧಿ ಪಾಕ್ ದೇಶಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಅಸ್ಥಿರತೆಯನ್ನು ಉಂಟು ಮಾಡೋದಕ್ಕೆ ಇಂಥ ಅನೇಕ ನೀಚ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ಭಾಷೆಯಲ್ಲಿ ಹೇಳಿದ್ದಾರೆ, ನಮ್ಮ ಭಾಷೆಯಲ್ಲಿ ಅವ್ರು ಹೇಳಿದ್ದಾರೆ. ಇನ್ನೊಂದು ವಿಚಾರ, ಮೊನ್ನೆ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಸಂದರ್ಭದಲ್ಲಿ ಜಿ ಪರಮೇಶ್ವರ್ ಒಂದು ಮಾತು ಹೇಳಿದ್ರು, ಭಾರತ 4ನೇ ಆರ್ಥಿಕ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದೆ ಒಂದು ಕಡೆ. ಇನ್ನೊಂದು ಕಡೆ ರಾಜಣ್ಣ ಅವರು ಕೂಡ ಭಾರತ 4ನೇ ಆರ್ಥಿಕ ರಾಷ್ಟ್ರವಾಗಿ ಮುಂದುವರಿದಿದೆ ಅಂತ ಹೇಳಿದ್ರು. ಆದರೆ ನಿನ್ನೆ ತಾನೇ ಸಂತೋಷ್ ಲಾಡ್ ಅವರು ಆರ್ಥಿಕವಾಗಿ ಕುಸಿದೋಗಿದ ಭಾರತಕ್ಕೆ ಮೋದಿನೇ ಕಾರಣ ಅಂತ ಹೇಳ್ತಾರೆ. ಸಂತೋಷ್ ಲಾಡು ಇನ್ನೂ ಕಲಿಯೋದು ಬೇಜಾನಿದೆ, ಶ್ರೀಮಂತಿಕೆ ಇದೆ, ನನಗೆ ಒಳ್ಳೆ ಸ್ನೇಹಿತ. ಸ್ವಲ್ಪ ಅಲ್ಲ, ಅದಕ್ಕೆ ಅವರು ತಮ್ಮ ಬೆಳವಣಿಗೆಯಲ್ಲಿ ಯಾವ್ಯಾವ ರೀತಿ ಇದೆ ಅನ್ನೋದನ್ನು ಅವ್ರು ಅರ್ಥ ಮಾಡಿಕೊಂಡು, ನಾವು ಇನ್ನೂ ಚಿಕ್ಕವರಿದ್ದೀವಿ, ಅಷ್ಟು ದೊಡ್ಡತನದ ಭಾಷೆಗಳನ್ನು ಉಪಯೋಗಿಸ್ತಕ್ಕಂಥದ್ದಕ್ಕೆ ಅವರು ಅರ್ಹತೆ ಇಲ್ವಾ ಅನ್ನೋದನ್ನು ಅವರೇ ಅರ್ಥ ಮಾಡ್ಕೋಬೇಕು.
ಅವ್ರು ಅರ್ಥ ಮಾಡ್ಕೊಂಡು ಸಿದ್ದರಾಮಯ್ಯನವರು ಯುದ್ಧ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಒಂದ್ ಕಡೆ ಹೇಳಿದ್ದಾರೆ. ಈಗಾಗಲೇ ನಾನು ಬೆಳಿಗ್ಗೆ ಅದಕ್ಕೆ ಕೊಟ್ಟಿದ್ದೀನಿ. ಸಿದ್ದರಾಮಯ್ಯನವರನ್ನ ಶಾಂತಿ ದೂತ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನಿ ಮಾಧ್ಯಮಗಳು ಅವ್ರು ವಿಜೃಂಭಿಸ್ತಿದೆ. ಅವ್ರ ಮಾಧ್ಯಮಗಳಲ್ಲಿ ಶಾಂತಿ ದೂತ ಅನ್ನೋ ರೀತಿ ಸಿದ್ದರಾಮಯ್ಯನ ಫೋಟೋ ಆಗ್ಬಿಟ್ಟು ಪಾಕಿಸ್ತಾನಿ ಮಾಧ್ಯಮಗಳು ಹೊಗಳ್ತಾ ಇದೆ ಸಿದ್ದರಾಮಯ್ಯ ಅವ್ರ ಹೇಳಿಕೆಗೆ. ಸಿದ್ದರಾಮಯ್ಯನವರೇ ಅದಕ್ಕೆ ಬೆಲೆ ತೆತ್ತಬೇಕಾಯ್ತು. ದೇಶಕ್ಕಿಂತ ದೊಡ್ಡವರು ಸಿದ್ದರಾಮಯ್ಯನವರಾದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಅಂಥ ಸಿದ್ದರಾಮಯ್ಯನವರಿಗೆ ಅವರೇ ಅವರ ಭಾಷೆಯಿಂದ ಅಲ್ಲಿ ಆಗ್ತಾ ಇರ್ತಕ್ಕಂಥ ಪರಿಣಾಮಗಳಿಂದ ಅದರ ಬೆಲೆಯನ್ನು ತೆತ್ತಬೇಕಾಗ್ತದೆ. 140 ಕೋಟಿ ದೇಶವಾಸಿಗಳು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಅವ್ರು ಉತ್ತರ ಕೊಡಬೇಕಾಗ್ತದೆ. ಆ ಕಾಲ ಬರಬಾರ್ದು ಅನ್ನೋದಾದ್ರೆ ಅವ್ರ ನಡವಳಿಕೆ ಬದಲಾವಣೆ ಆಗಬೇಕು. ಯುದ್ಧ ಈ ಸಂದರ್ಭದಲ್ಲಿ ಪ್ರತಿಕಾರ ಬೇಕೇ ಬೇಕು ಅನ್ನೋ ರೀತಿ ತಮ್ಮ ಪ್ರತಿಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶದ ಸಂರಕ್ಷಣೆ, ಈ ದೇಶದ ಸಾರ್ವಭೌಮತೆ, ಇದಕ್ಕೆ ಎಂಥ ದೊಡ್ಡ ಶಕ್ತಿಗಳಿಂದ ಇದಾದರೂ ಕೂಡ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದು ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ ಅನ್ನೋದನ್ನು ಸನ್ಮಾನ್ಯ ಮಲ್ಲಿಕಾರ್ಜುನ ಅವರು ಖರ್ಗೆ ಅವರ ಆದಿಯಾಗಿ ನಾವೆಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ. ಇಂಥ ಒಬ್ಬ ದೂರದೃಷ್ಟಿಯ ಚಿಂತಕನ ತೀರ್ಮಾನಕ್ಕೆ ನಾವೆಲ್ಲ ತಲೆಬಾಗೋಣ. ಪ್ರಧಾನಮಂತ್ರಿಗಳ ಒಂದು ತೀರ್ಮಾನ ಅಂತಿಮವಾದದ್ದು. ಆ ತೀರ್ಮಾನಕ್ಕೆ ದೇಶ ನಾವೆಲ್ಲರೂ ಕೂಡ ಆ ತೀರ್ಮಾನ ಜೊತೆ ನಡೆಯೋಣ. ಕೇಂದ್ರ ಸಚಿವರಾಗಿ ಪ್ರತಿಕಾರ ಬೇಕಾ ಬೇಡ ಅಂತ ಈಗಾಗಲೇ ಅದನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ನಾಯಕರು ತೀರ್ಮಾನ ಮಾಡಿದ್ದಾರೆ. ಅವ್ರ ತೀರ್ಮಾನದಂತೆ ಹೋಗ್ತದೆ.